ಸಿದ್ದರಾಮಯ್ಯನಂಥ ಭ್ರಷ್ಟ ಅಯೋಗ ದುಷ್ಟ ರಾಜಕಾರಣಿ ಒಬ್ಬ ಮುಖ್ಯಮಂತ್ರಿ ಬಹುಶಃ ಕರ್ನಾಟಕ ರಾಜ್ಯ ಕಂಡಿರಲಿಕ್ಕಿಲ್ಲ. ಯಾಕೆಂದರೆ ಮೊದಲ ಅವಧಿಯಲ್ಲಿ ಅವರು ಲೋಕಾಯುಕ್ತಕ್ಕೆ ಮಳೆ ಬಡಿತಾರೆ. ಇಲ್ಲಿಂದ ನೀವು ಹೆಂಗೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಏನು ಜನಾರ್ದನ್ ರೆಡ್ಡಿ ತೊಡೆ ತಟ್ಟಿದ್ರು ಸಿದ್ದರಾಮಯ್ಯನವರು, ನಾವು ನಿಮ್ಮ ವಿರುದ್ಧ ತೊಡೆ ತಟ್ಟಿ ಇಡೀ ರಾಜ್ಯಾದ್ಯಂತ ಏನು ನಿಮ್ಮ ವಿರುದ್ಧ ಏನು ಪ್ರಚಾರಗೈದು 2028ಕ್ಕೆ ನಿಮ್ಮ ಈ ಚುನಾವಣಾ ಭ್ರಷ್ಟಾಚಾರ ಆಡಳಿತ ಭ್ರಷ್ಟಾಚಾರ ವಿರುದ್ಧ ನಾವು ತೊಡೆ ತಟ್ಟಿ 2028ಕ್ಕೆ ನಿಮ್ಮನ್ನು ಹೇಗೆ ಲೋಕಾಯುಕ್ತನ ನೀವು ಸಮಾಧಿ ಮಾಡಿದ್ರು ಹಾಗೆ ನಿಮ್ಮ ಕಾಂಗ್ರೆಸ್ಸನ್ನು 2028ಕ್ಕೆ ನಾವು ಸಮಾಧಿ ಮಾಡ್ತೀವಿ ಅಂತ ನಿಮಗೆ ಚಾಲೆಂಜ್ ಮಾಡಿ ನಮ್ಮ ಈ ಹೋರಾಟ ಮುಂದುವರಿಸ್ತೇವೆ. ಗೆಲುವು ಒಂದು ಅನೈತಿಕ ಗೆಲುವು ಆಗಿರೋದ್ರಿಂದ ಏನು ಗೆದ್ದಂಥ ಅಭ್ಯರ್ಥಿ ಉಮೇಶ್ ಮೇಟಿ ಮತ್ತು ಚುನಾವಣೆ ಉಸ್ತುವಾರಿ ಹೊತ್ತಂಥ ಏನು ಸಚಿವ ಜಾರಕಿಹೊಳಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನು ಈ ಒಂದು ಸವಾಲನ್ನು ಹಾಕ್ತಾ ನಾನು ಇವತ್ತು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇನೆ. ಬಾಗಲಕೋಟೆ ಬೈ ಇಲೆಕ್ಷನ್ನಲ್ಲಿ ಈಗ ಕಾಂಗ್ರೆಸ್ ಜಯ ಗಳಿಸಿದೆ, BJP ಸೋಲ್ ಕಂಡಿದೆ. ಸುಮಾರು 22,000 ಮತಗಳ ಅಂತರ ಇಲ್ಲಿ ಕಾಯ್ದುಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ನಾವು ನಾಗರಾಜ್ ಕಲ್ಕುಟಿಗರ್ ಸರ್ ಜೊತೆ ಇದ್ದೇವೆ. ಈಗ ಯಾರು ಈ ನಾಗರಾಜ್ ಕಲ್ಕುಟಿಗರ್ ಅವರು ಅಂದರೆ KRS ಪಕ್ಷದ ಅಭ್ಯರ್ಥಿಯಾಗಿ ಇದೇ ಬೈ ಇಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸುಮಾರು 100ಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಅಭಿಯಾನವನ್ನು ಸಹ ಆರಂಭ ಮಾಡಿದ್ದಾರೆ. ಅದು ನಿಜಕ್ಕೂ ದೊಡ್ಡದಾಗಿರುವಂತಹ ಅಭಿಯಾನ. ಇಲ್ಲಿಂದ ಎಲ್ಲಿ ಮುಟ್ಟುತ್ತೆ ಅನ್ನುವಂಥದ್ದು ಅದನ್ನು ಅಳತೆ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಸದ್ಯಕ್ಕೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಅನ್ನುವಂಥದ್ದು. ಸರ್, ಈಗ ಇಲೆಕ್ಷನ್ ಮುಗಿದಾಯ್ತು ಸರ್, ಈಗ ಏನು ಮಾಡ್ತಿದ್ದೀರಿ ಇಲ್ಲಿ ಕುಂತು ಅಂತ? ಇಲೆಕ್ಷನ್ನು ಎಲ್ಲರೂ ಮುಗಿದಾಯ್ತು ಅಂತ ತಿಳ್ಕೊಂಡಾರ. ಅದು ಎಲೆಕ್ಷನ್ ಪ್ರಕ್ರಿಯೆ ಮುಗ್ದದ. ಆದ್ರೆ ಚುನಾವಣೆಯಲ್ಲಿ ನಡೆದಂಥ ಭ್ರಷ್ಟಾಚಾರ ಅಂದರೆ ಇವತ್ತೇನು ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯವರೇನು ಗೆಲುವು ಸಾಧಿಸಿದಾರ ಅದು ಪ್ರಾಮಾಣಿಕ ಗೆಲುವಲ್ಲ. ಅದು ಅನೈತಿಕವಾಗಿ ಚುನಾವಣೆಯಲ್ಲಿ ಮತದಾರರಿಗೆ ಹಣ ಹಂಚಿ ಓಟನ್ನು ಖರೀದಿ ಮಾಡಿ ಗೆದ್ದಂಥ ಏನು ಅಭ್ಯರ್ಥಿ ಅಂದರೆ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿ ತಾವು ಅಕ್ರಮವಾಗಿ ಅನೈತಿಕವಾಗಿ ಚುನಾವಣೆ ಗೆದ್ದಿದ್ದಾರೆ. ಇದರ ವಿರುದ್ಧವಾಗಿ ತಾನು ಇವತ್ತು ಪ್ರತಿಭಟನೆಗೆ ಮತ್ತೆ ಮುಂದುವರಿಸಿದ್ದೇನೆ. ಇದೇನು ಏಕಾಏಕಿ ಅಂದರೆ ಪ್ರತಿಭಟನೆ ಏನು ಅಂದರೆ ರಾಜೀನಾಮೆ ಕೊಟ್ಟು ಅನೈತಿಕವಾಗಿ ನೀವು ಚುನಾವಣೆ ಗೆದ್ದಿದ್ದೀರಿ, ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬರ್ರಿ ಅಂತ ನಾನು ಅವರಿಗೆ ಒಂದು ಸವಾಲು ಹಾಕಿ ಇವತ್ತು ನಾನು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇನೆ. ಇದೇನು ನಾನು ಏಕಾಏಕಿ ಅವರು ಗೆದ್ದ ಮೇಲೆ ಹೊಟ್ಟೆ ಕೆಚ್ಚಿನಿಂದ ಕೂತಿದ್ದಲ್ಲ. ಚುನಾವಣೆಯಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ ತಕ್ಷಣವೇ ನಾನು ಚುನಾವಣಾ ಅಧಿಕಾರಿಗಳು, ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ನಾನು ಮನವಿ ಕೊಟ್ಟಿದ್ದೆ. ಚುನಾವಣೆಯಲ್ಲಿ ಏನು ಮತದಾನ ದಿನವೇ ಹಣ ಹಂಚುವ ಮೂಲಕ ಏನು ಪಡೀಲಿಕ್ಕೆ ಕಾಂಗ್ರೆಸ್ನ ಒಬ್ಬರು ಮುಖಂಡರು ಪ್ರಯತ್ನ ಮಾಡಿದ್ರು. ಅದರ ವಿಡಿಯೋ ಕೂಡ ಇಡೀ ರಾಜ್ಯಾದ್ಯಂತ ವೈರಲ್ ಆಗಿದ್ದು ಸುದ್ದಿ ವಾಹಿನಿಗಳಲ್ಲೂ ಬಂತು. ಅದನ್ನು ಪರಿಗಣಿಸಿ ಚುನಾವಣೆಯನ್ನು ಅನೂರ್ಜಿತಗೊಳಿಸಿ ಮತ್ತೆ ಮರು ಮತದಾನ ಮಾಡಬೇಕು ಅಂತ ನಾನು ಚುನಾವಣಾ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ರೂ ಸಹಿತ ರಾಜ್ಯ ಚುನಾವಣಾ ಅಧಿಕಾರಿಗಳು ಮತ್ತು 6 ಬಾಗಲಕೋಟೆ ಚುನಾವಣಾ ಅಧಿಕಾರಿಗಳು ಅದನ್ನು ಅನೂರ್ಜಿತಗೊಳಿಸದೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂಥೇಳಿ ಮತ ಎಣಿಕೆಯನ್ನು ಮುಂದುವರಿಸಿದ್ರು. ಆ ಮತ ಎಣಿಕೆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಗೆಲುವು ಒಂದು ಅನೈತಿಕ ಗೆಲುವು ಆಗಿರೋದ್ರಿಂದ ಗೆದ್ದಂಥ ಅಭ್ಯರ್ಥಿ ಉಮೇಶ್ ಮೇಟಿ ಮತ್ತು ಚುನಾವಣೆ ಉಸ್ತುವಾರಿ ಹೊತ್ತಂಥ ಸಚಿವ ಜಾರಕಿಹೊಳಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನು ಈ ಒಂದು ಸವಾಲನ್ನು ಹಾಕ್ತಾ ನಾನು ಇವತ್ತು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇನೆ. ಇದು ಬರೀ ಒಂದು ಪ್ರತಿಭಟನೆ ಆಗಿರೋದಿಲ್ಲ. ಈ ದಿನಗಳದಂತೆ ಇದೊಂದು ಕ್ರಾಂತಿಕಾರಿ ರೂಪ ತಾಳೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇಲ್ಲಿ ಪ್ರಚಾರ ಉಸ್ತುವಾರಿ ವಹಿಸಿದಂಥ ಜಾರಕಿಹೊಳಿಯವರು ಮತ್ತು ಶಾಸಕರು ಉಮೇಶ್ ಮೇಟಿಯವರಿಗೆ ನೈತಿಕತೆ, ಪ್ರಾಮಾಣಿಕತೆ, ಸ್ವಾಭಿಮಾನ ಅನ್ನೋದಿದ್ದರೆ ತಾವು ರಾಜೀನಾಮೆ ಕೊಟ್ಟು ಮತ್ತೆ ಮರುಚುನಾವಣೆಗೆ ಬರಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಮತ್ತು ಮತದಾರರು ನೀವೇನು ಇವ್ರು ಮಾಡ್ತಕ್ಕಂಥ ಚುನಾವಣಾ ಭ್ರಷ್ಟಾಚಾರ ನಿಮ್ಗೆಲ್ರಿಗೂ ಗೊತ್ತಿದೆ, ಆದರೆ ಆ ಸತ್ಯವನ್ನು ಹೇಳಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಕಾರಣ ಈ ರಾಜಕೀಯರ ಗೂಂಡಾಗಿರಿ. ಇವ್ರು ಮಾಡ್ತಕ್ಕಂಥ ಗೂಂಡಾಗಿರಿಗೆ ಹೆದರ್ಕೊಂಡು ನೀವು ಇವರ ಭ್ರಷ್ಟ ದುಷ್ಟ ಆಡಳಿತದಲ್ಲಿ ತಾವು ಗುಲಾಮರಂತೆ ಬದುಕನ್ನು ಬಿಟ್ಟು
ಧೈರ್ಯದಿಂದ ಎದ್ದು ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು. ಯಾಕಂದರೆ ಒಂದು ಜನ ಬೆಂಬಲ ಎದ್ದು ನಿಂತರೆ ಎಂಥ ಸರ್ವಾಧಿಕಾರಿಯನ್ನು ಕೂಡ ನಾವು ಏನು ಸಮಾಧಿ ಮಾಡ್ಬೋದು. ಹಾಗಾಗಿ ಇವರ ರಾಜೀನಾಮೆ ಕೇಳಲಿಕ್ಕೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತದಾರರು ಮುಂದೆ ಬಂದು ಜಿಲ್ಲಾಡಳಿತ ಭವನ ಮುಂದೆ ಬಂದು ಬೆಂಬಲ ಸೂಚಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ. ನಾನು ನಾಗರಾಜ್ ಕಲ್ಕುಟ್ಕರ್, KRS ಪಕ್ಷದಿಂದ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ನಾನು ಪಡೆದಂಥ ಮತಗಳು 154. ನಾನು ಕಡಿಮೆ ಮತ ಪಡೆದು 6ನೇ ಸ್ಥಾನದಲ್ಲೇ ಇರ್ಬೋದು, ಆದರೆ ಪ್ರಾಮಾಣಿಕವಾಗಿ ನಾನು ಮತ ಪಡೆದಿದ್ದೇನೆ. ಹಣ ಹಂಚಿಲ್ಲ, ಎಂಡ ಹಂಚಿಲ್ಲ, ಸೀರೆ ಕುಕ್ಕರ್ ಹಂಚಿಲ್ಲ ಮತ್ತು ಜಾತಿ ಧರ್ಮದ ಹೆಸರಲ್ಲಿ ನಾವು ಮತಯಾಚನೆ ಮಾಡಿಲ್ಲ. KRS ಪಕ್ಷ ಮತ್ತು ಅಭ್ಯರ್ಥಿಯಾಗಿ ನಾನು ಎಲ್ಲರೂ ಕೂಡ ಪಕ್ಷದಿಂದ ನಾವು ಪ್ರಾಮಾಣಿಕವಾಗಿ ಚುನಾವಣಾ ಪ್ರಚಾರ ಮಾಡಿದ್ದೇವೆ. ಹಾಗಾಗಿ ನಾವು ಧೈರ್ಯದಿಂದ ಹೇಳ್ತಾ ಇದ್ದೇವೆ, ನಾವು ಪ್ರಾಮಾಣಿಕವಾಗಿ ಮತ ಪಡೆದಿದ್ದೇವೆ. ನಿಮ್ಮಂತೆ ಅನೈತಿಕವಾಗಿ ಹಣ ಹಂಚಿ ಹೆಂಡ ಹಂಚಿ ನಾವು ಮತ ಪಡೆದಿಲ್ಲ. ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ನಮ್ಮ ಸವಾಲನ್ನು ಸ್ವೀಕರಿಸಿ ತಾವು ಏನು ಮತ್ತೆ ಮರುಚುನಾವಣೆ ಬರಬೇಕು. ಇಲ್ಲ ಅಂತಂದರೆ ಈ ಒಂದು ಕೃತ್ಯನ ನೀವು ಬರೀ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಅಲ್ಲ, ಪ್ರತಿ ಬಾರಿ ಚುನಾವಣೆಗೆ ಬಂದಾಗ ನೀವು ಇದೇ ಕೆಲಸವನ್ನು ಕದ್ದು ಮುಚ್ಚಿ ಮಾಡ್ತಾಯಿದ್ರಿ. ಈಗ ಮುಕ್ತವಾಗಿ ಮಾಡ್ತಾಯಿದ್ರಿ. ಯಾಕೆಂದರೆ ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ ಅಂತೇಳಿ ನೀವು ತಿಳ್ಕೊಂಡಿದ್ದೀರಿ. ಆದರೆ ಬಾಗಲಕೋಟೆಯಿಂದ ಪ್ರಾರಂಭ ಆಗುವ ಈ ಒಂದು ಕ್ರಾಂತಿಕಾರಿ ಏನು ಹೋರಾಟ ಇದೆ. ಯಾಕೆಂದರೆ 80 ದಶಕದಲ್ಲಿ ಏನು ಕುವೆಂಪು ಅವರು ಹೇಳ್ತಾರೆ, ಇದು ಭ್ರಷ್ಟಗೊಂಡ ಚುನಾವಣೆಯನ್ನು ಏನು ವ್ಯವಸ್ಥೆಯನ್ನು ಸಾತ್ವಿಕ ಮಾರ್ಗಕ್ಕೆ ಏನು ಕ್ರಾಂತಿ ಆದರೂ ಸರಿಯೇ ಮಾಡಿ ಆದರೂ ಸರಿ ಅದನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸಲೇಬೇಕು. ಇಲ್ಲ ಅಂದರೆ ಭ್ರಷ್ಟರು, ಅಯೋಗ್ಯರು, ದರೋಡಿಕರು, ಲೂಟಿಕರು ಬರ್ತಾರೆ, ಹಣ ಹಂಚ್ತಾರೆ, ಎಂಡ ಹಂಚ್ತಾರೆ, ಮತ್ತೆ ಅಧಿಕಾರ ಗಿಟ್ಟಿಸ್ಕೊಂಡು ಮತ್ತೆ ಲೂಟಿ ಮಾಡಿಕೊಂಡು ಜನರಲ್ಲಿ ನಮ್ಮ ಸ್ವಾತಂತ್ರ್ಯ ಸಮಾನತೆಯನ್ನು ಏನು ಪ್ರಜಾಪ್ರಭುತ್ವ ಏನು ಸಮಾಧಿ ಮಾಡಿ ನಮ್ಮನ್ನು ಸರ್ವಾಧಿಕಾರಿ ಅಂತ ಆಡಳಿತ ಮಾಡ್ತಾರೆ, ಜನಸಾಮಾನ್ಯರನ್ನು ಗುಲಾಮರಂತೆ ಕಾಣ್ತಾರೆ ಅಂತ ಅವರು ಅವತ್ತೇ ಹೇಳಿದ್ರು. ಅದು ಇವತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣೆಯಲ್ಲಿ ಅದು ಸಾಬೀತಾಗಿದೆ. ಹಾಗಾಗಿ ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ರಾಜ್ಯಾದ್ಯಂತ ಯಾರೆಲ್ಲ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದೀರಿ, ಹೋರಾಟ ಮಾಡ್ತಾಯಿದ್ರಿ, ಎಲ್ಲರೂ ಬಂದು ಈ ಕ್ರಾಂತಿಕಾರಿ ಹೋರಾಟದಲ್ಲಿ ಭಾಗಿಯಾಗಬೇಕು. ಭ್ರಷ್ಟ ವ್ಯವಸ್ಥೆ ಪರಿವರ್ತನೆಗೆ ಜೊತೆ ಆಗಬೇಕು ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ ಸರ್. ಇನ್ನು ಈ ಅನೇಕ ರೈತ ಹೋರಾಟಗಳಿರ್ತವೆ, ಈ ಬೇರೆ ಬೇರೆ ಕಾರ್ಮಿಕ ಹೋರಾಟಗಳಿರ್ತವೆ, ಅನೇಕ ಹೋರಾಟಗಳನ್ನ ಮಾಡ್ತಾರೆ ತಮ್ಮ ಬದುಕಿಗಾಗಿ, ಜೀವನಕ್ಕಾಗಿ, ಜನರ ಸುಖಕ್ಕಾಗಿ ಎಂಥ ಹೋರಾಟಗಳನ್ನೆಲ್ಲ ಮಾಡ್ತಾರೆ. ಆದರೆ ಮುಖ್ಯವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ದುಡ್ಡು ಹಂಚುವಂತಹ ನಿಟ್ಟಿನಲ್ಲಿ ಯಾವುದೇ ಹೋರಾಟಗಳನ್ನ ಮಾಡಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ನೀವು ಹೇಳ್ತಾ ಇದ್ರಿ ಅನೇಕ ಅಭಿಯಾನಗಳನ್ನು ಸಹ ತಾವು ಮಾಡಿದಿರಿ, ದುಡ್ಡನ್ನು ತೆಗೆದುಕೊಳ್ಬೇಡ್ರಿ, ಹೆಂಡವನ್ನು ತೆಗೆದುಕೊಳ್ಬೇಡ್ರಿ ಅಂತ ಹೇಳಿ. ಸರ್, ಯಾಕೆ ಆ ನಿಟ್ಟಿನಲ್ಲಿ ಏನು ಪ್ರಚಾರಗಳಾಗಿಲ್ಲ ಅನ್ನುವಂಥದ್ದು? ನೋಡಿರಿ, ರೈತ ಹೋರಾಟ ಇರ್ಬೋದು, ಕಾರ್ಮಿಕ ಹೋರಾಟ ಇರ್ಬೋದು, ದಲಿತ ಹೋರಾಟ ಇರ್ಬೋದು, ಭೂಮಿ ಮತ್ತು ವಸತಿ ಹೋರಾಟ, ಇವೆಲ್ಲವೂ ಕೂಡ ಆರ್ಥಿಕವಾಗಿ ಲಾಭ ತರ್ತಕ್ಕಂಥ ಕೆಲವು ಹೋರಾಟಗಳು. ಅವರಿಗೆ ಆರ್ಥಿಕವಾಗಿ ಕೆಲವು ಅನ್ಯಾಯಗಳಾಗಿರ್ತದೆ, ಅದನ್ನು ಪಡೀಲಿಕ್ಕೆ ಹೋರಾಟ ಮಾಡಿದಾಗ ಅವರು ಸಂಘಟಿತವಾಗಿ ಹೋರಾಟ ಮಾಡ್ತಾರೆ. ಈಗ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ, ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವ ಉಳಿಸಬೇಕು, ಚುನಾವಣಾ ಭ್ರಷ್ಟಾಚಾರದ ವಿರುದ್ಧ ನಾವೇನು ಹೋರಾಟ ಮಾಡ್ತೀವಿ, ಇವು ಸಾತ್ವಿಕ ಹೋರಾಟಗಳು. ಎಲ್ಲಿವರೆಗೂ ಈ ಸಾತ್ವಿಕ ಹೋರಾಟಗಳಿಗೆ ಬೆಂಬಲಿಸಿ ಅಥವಾ ಈ ಥರ ಹೋರಾಟಗಳನ್ನು ಮಾಡದೆ ನೀವು ಭ್ರಷ್ಟರನ್ನು, ಅಯೋಗ್ಯರನ್ನು, ಏನು ಜಾತಿವಾದಿಗಳನ್ನ, ಕೋಮುವಾದಿಗಳನ್ನ, ಕ್ರಿಮಿನಲ್ಗಳನ್ನು ನೀವು ಅಧಿಕಾರದಿಂದ ದೂರ ಇಡಲ್ವೋ ಅಲ್ಲಿವರೆಗೂ ಎಂಥ ಹೋರಾಟಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಮೊದಲು ಇಂಥವ್ರನ್ನು ನಾವು ಅಧಿಕಾರದಿಂದ ದೂರ ಇಡೋ ನಿಟ್ಟಿನಲ್ಲಿ ಹೋರಾಟಗಳು ಆಗಬೇಕು. ದುರಂತ ಏನಂತಂದರೆ ಎಲ್ಲರೂ ತಮ್ಮ ಬೇಡಿಕೆ ಈಡೇರಿದ ತಕ್ಷಣ ಆರ್ಥಿಕವಾಗಿಯೇ ಇರ್ಬೋದು, ಸಾಮಾಜಿಕವಾಗಿ ಆದ ತಕ್ಷಣ ಅವರು ಏನೋ ಅಷ್ಟಕ್ಕೆ ಸೀಮಿತ ಆಗಿ ಮತ್ತೆ ಇಂಥವ್ರಿಗೆ ಓಟ್ ಹಾಕ್ಕೊಂಡು ಅವರನ್ನೇ ಅಧಿಕಾರ ಕೂಡಿಸ್ತಾ ಇದ್ದರೆ ಜನ ಅರ್ಥ ಮಾಡ್ಕೊಳ್ಬೇಕು. ಭ್ರಷ್ಟಾಚಾರ ಅನ್ನೋದೇನಿದೆಯಲ್ಲ ಅದು ಇವತ್ತು ಒಂದು ದೊಡ್ಡ ಕ್ಯಾನ್ಸರ್ ಆಗಿ ಹೆಮ್ಮರವಾಗಿ ಬೆಳೆದಿದೆ. ಮತ್ತು ಆ ಭ್ರಷ್ಟಾಚಾರದ ವಿರುದ್ಧ ಯಾರು ಧ್ವನಿ ಎತ್ತುತ್ತಾರೋ ಅಂಥವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡಿ, ಗೂಂಡಾಗಿರಿ ಮಾಡಿ, ಇಲ್ಲ ಸುಳ್ಳು ಕೇಸ್ ಹಾಕಿ ಆ ಧ್ವನಿಗಳನ್ನು ಅಡಗಿಸಲಾಗ್ತದೆ. ಇಲ್ಲ ಅಂತಂದರೆ ಜಾತಿ ಧರ್ಮದ ಹೆಸರಲ್ಲಿ ಜನರನ್ನು ಏನು ಭಾವನಾತ್ಮಕ ಕೆರಳಿಸಿ ಒಡೆದು ಜನರಲ್ಲಿ ಏನು ಭಿನ್ನಾಭಿಪ್ರಾಯಗಳನ್ನು ತಂದು ಜನರನ್ನು ಒಡೆದಾಳುವ ನೀತಿಯನ್ನು ಅನುಸರಿಸಿ ಮತ್ತೆ ಓಟಿಗೆ ಇರಿಸ್ಕೊಂಡು ಇದೇ ಭ್ರಷ್ಟರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತೇನೆ, ನಾನು ನನ್ನ ಅನುಭವಕ್ಕೆ ಇದುವರೆಗೂ 10 ವರ್ಷ ರಾಜಕಾರಣದಲ್ಲಿ ಹಿಂದಿನ ರಾಜಕಾರಣದ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ಸಿದ್ದರಾಮಯ್ಯನಂಥ ಭ್ರಷ್ಟ, ಅಯೋಗ, ದುಷ್ಟ ರಾಜಕಾರಣಿ ಒಬ್ಬ ಮುಖ್ಯಮಂತ್ರಿ ಬಹುಶಃ ಕರ್ನಾಟಕ ರಾಜ್ಯ ಕಂಡಿರಲಿಕ್ಕಿಲ್ಲ. ಯಾಕೆಂದರೆ ಮೊದಲ ಅವಧಿಯಲ್ಲಿ ಅವರು ಲೋಕಾಯುಕ್ತಕ್ಕೆ ಮಳೆ ಬಡಿತಾರೆ, ಅದಾದ ನಂತರ ACB ಮಾಡಿಕೊಂಡು ತಮ್ಮ ಮೂಗಿನ ನಡೆಗೆ, ನೇರ ನಡೆಗೆ ಭ್ರಷ್ಟ ಅಧಿಕಾರಿಗಳನ್ನು, ಶಾಸಕರನ್ನ, ಮಂತ್ರಿಗಳನ್ನು ರಕ್ಷಣೆ ಮಾಡ್ಕೊತಾರೆ. ಅದಾದ ಮೇಲೆ ಹಿರಿಯ ಹೋರಾಟಗಾರರು SR ಹಿರೇಮಠ್ ಅವರು ಹೈಕೋರ್ಟಲ್ಲಿ ಹೋರಾಟ ಮಾಡಿ ಮತ್ತೆ ಲೋಕಾಯುಕ್ತನ ಮರುಸ್ಥಾಪನೆ ಮಾಡ್ತಾರೆ.
ಹಾಗಾಗಿ ಈ ಸಿದ್ದರಾಮಯ್ಯನ ಮತ್ತು ಇವ್ರ ಮೇಲೆ ಮೂಢ ಹಗರಣ ಕೂಡ ಇದೆ. ಮಾಡಬಾರ್ದ ಎಲ್ಲ ಭ್ರಷ್ಟಾಚಾರ ಆಕ್ರಮಣ ಈ ಸಿದ್ದರಾಮಯ್ಯ ಮಾಡ್ತಾ, ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಅತ್ಯಾಚಾರಗಳನ್ನು ಕೊಲೆ ಮಾಡ್ತಾರೋ ಅಂಥವ್ರಿಗೆಲ್ಲ ಟಿಕೆಟ್ ಕೊಟ್ಕೊಂಡು ಅವ್ರನ್ನ ರಕ್ಷಣೆ ಮಾಡಿಕೊಂಡು ಈ ಸಿದ್ದರಾಮಯ್ಯ ಆಡದ ನಡೆಸ್ತಾ ಇದ್ದಾರೆ. ಇವರ ವಿರುದ್ಧ ನಾವು ಏನು ಇದು ದೊಡ್ಡ ಮಟ್ಟದ ಹೋರಾಟನ ಮಾಡಬೇಕು. ಹಾಗಂತ ಬಿ ಜೆ ಪಿಯವರು ಏನು ಸಾಚಾಗಳಲ್ಲ, ಇವರು ಕೂಡ ಏನು ಒಂದೇ ನಾಣ್ಯದ ಇಬ್ಬರು ಕೂಡ ಒಂದೇ ನಾಣ್ಯದ ಮುಖಗಳು. ಅವರು ಭ್ರಷ್ಟಾಚಾರ ಮಾಡಿಕೊಂಡು ಅತ್ಯಾಚಾರ ಅಕ್ರಮ ಅನ್ಯಾಯಗಳನ್ನು ಮಾಡಿಕೊಂಡು ಜಾತಿವಾದ ಕೋಮುವಾದಗಳನ್ನು ಮಾಡಿಕೊಂಡು ಅವರು ಕೂಡ ಇಬ್ಬರು ಒಂದೇ ಇದ್ದಾರೆ. ಅವರು ಇವನ್ JDS ಕೂಡ. ಹಾಗಾಗಿ ಕಾಂಗ್ರೆಸ್ BJP JDS ಎಲ್ಲರೂ ಒಂದೇ. ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ಇವತ್ತೊಂದು ರಾಜಕೀಯ ಪರ್ಯಾಯದ ಅವಶ್ಯಕತೆ ಇದೆ. ಇವತ್ತು ನಾನೊಬ್ಬನೇ ಅಂತಲ್ಲ, KRS ಪಕ್ಷ ಇದೆ, ಆಮ್ ಆದ್ಮಿ ಪಕ್ಷ ಇದೆ, ಪ್ರಜಾಕೀಯ ಇದೆ. ನಿಮ್ಮ ಮುಂದೆ ಹಲವಾರು ಏನು ಆಪ್ಷನ್ಸ್ ಇದ್ದಾವೆ, ಆಯ್ಕೆಗಳಿದ್ದಾವೆ. ರಾಜಕೀಯ ಪರ್ಯಾಯ ಜನ ಒಂದು ಸಾರಿ ಮನಸ್ಸು ಮಾಡಿ ಒಂದು ಬದಲಾವಣೆಗೆ ಮುಂದಾಗಬೇಕು. ಇದೇ ಉಪಚುನಾವಣೆ ಸಂದರ್ಭದಲ್ಲಿ ತಮಿಳುನಾಡಲ್ಲೂ ಕೂಡ ಚುನಾವಣೆ ನಡೀತು. ಅಲ್ಲಿನ ಒಬ್ಬ ಏನು ನಟ ವಿಜಯ್ ಅವರು ಒಂದು 2 ವರ್ಷದಿಂದ ಹೊಸ ಪಕ್ಷನ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಈ DMK ADMKಯಿಂದ ಬೇಸಂತ ತಮಿಳುನಾಡಿನ ಜನ ಒಂದು ರಾಜಕೀಯ ಪರ್ಯಾಯ ಸಿಕ್ಕಾಗ ಅವರಿಗೆ ಓಟ್ ಹಾಕಿ ಇವತ್ತು 108 ಸೀಟ್ ಕೊಟ್ಟಿದ್ದಾರೆ, 10 ಸೀಟು ಕಡಿಮೆ ಬಿದ್ದಿದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಸರ್ಕಾರ ಮಾಡ್ತಾರೆ. ಆ ರೀತಿಯ ಒಂದು ಬದಲಾವಣೆಯನ್ನು ಕರ್ನಾಟಕ ಜನ ತರಬೇಕು. ಆದರೆ ತಮಿಳಿಗರಿಗೂ ನಮಗೂ ಇರತಕ್ಕಂಥ ಒಂದು ವ್ಯತ್ಯಾಸ ಏನಂದರೆ, ತಮಿಳಿಗರಿಗೆ ಅವರ ಭಾಷೆ ಬಗ್ಗೆ, ಅವರ ನಾಡಿನ ಬಗ್ಗೆ ಒಂದು ಸ್ವಾಭಿಮಾನ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ BJP ಯಾವ ರಾಷ್ಟ್ರೀಯ ಪಕ್ಷಗಳಿಗೆ ಅವರು ಏನು ಮತ ಹಾಕೋದಿಲ್ಲ, ಅವರಿಗೆ ಅವಕಾಶವೂ ಕೊಡೋದಿಲ್ಲ. ಮತ್ತು ಅಲ್ಲಿ ಸ್ಥಳೀಯ ಪಕ್ಷಗಳು ಏನು AIMK DMK ಇತ್ತು, ಅವರ ಆಡಳಿತ ದುರಾಡಳಿತ ಭ್ರಷ್ಟಾಚಾರ ಸರ್ವಾಧಿಕಾರದಿಂದ ಬೇಸತ್ತು ಒಂದು ಅವಕಾಶ ಬಂತು ಅವರಿಗೆ. ವಿಜಯ್ ಮೂಲಕ ಒಂದು ಅವಕಾಶ ಬಂದಾಗ ಇವತ್ತು ನೋಡ್ತಾ ಇದ್ದೀವಿ, ಅವ್ರು ಗೆದ್ದ ನಂತರ ಅವರು ಆ ಮಾದರ ಜಾತಿ ಏನೇನೋ ಅವ್ರ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಮಿಳು ಜನ ಅವ್ರು ಯಾವ ಜಾತಿ ಧರ್ಮ ಅಂತಲೂ ನೋಡದೆ ವಿಜಯ ಮತ್ತು ಅವ್ರ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಿ ಒಂದು ಅವಕಾಶನ ಕೊಟ್ಟಿದ್ದಾರೆ. ಅದೇ ಕೆಲಸವನ್ನು ಕರ್ನಾಟಕ ರಾಜ್ಯ ಜನ ಮಾಡಬೇಕು. ರವಿ ಕೃಷ್ಣಾರೆಡ್ಡಿ ನೋಡಿದ್ರೆ ಭ್ರಷ್ಟಾಚಾರದ ವಿರುದ್ಧ ಒಂದು ಗಟ್ಟಿ ಧ್ವನಿ ರವಿ ಕೃಷ್ಣಾರೆಡ್ಡಿ. ಅಂಥವ್ರಿಗೆ ರಾಜ್ಯ ಜನ ಅವಕಾಶ ಕೊಡ್ತಿಲ್ಲ. ಆ ಪುಣ್ಯಾತ್ಮ ಪಾಪ, ಇದು ನನ್ನ 4ನೇ ಚುನಾವಣೆ ಬಾಗಲಕೋಟೆಯಲ್ಲಿ. ಅವ್ರು 8 ಸಾರಿ ಚುನಾವಣೆ ನಿಂತಿದ್ದಾರೆ. ಅವ್ರ ತಾಳ್ಮೆ ಎಷ್ಟಿರಬೇಕು ಯೋಚನೆ ಮಾಡಬೇಕು. ರವಿ ಕೃಷ್ಣಾರೆಡ್ಡಿ ಒಬ್ಬ ಗಟ್ಟಿ ಧ್ವನಿ. ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತರ ಮಾಡಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ, ಕೇಸ್ ಹಾಕಿಸ್ಕೊಂಡಿದ್ದಾರೆ. ಆದರೂ ಜನ ನೀವು ಅಂಥವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತಂದರೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮ್ಮ ಕರ್ನಾಟಕ ಜನರಿಗೆ? ಈ ಜಾತಿ ಧರ್ಮದ ವ್ಯಾಮೋಹ ಬಿಟ್ಟು, ಈ ಹಣದ ಆಮಿಷದ ವ್ಯಾಮೋಹ ಬಿಟ್ಟು ಮೊದಲು ನಿಮ್ಮ ವ್ಯವಸ್ಥೆ ಸರಿ ಮಾಡ್ಕೊಳ್ಳಿಕ್ಕೆ ನೀವು ಏನು ಮತ ಹಾಕ್ರಿ. ನಿಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವನ ಉಳಿಸ್ಕೊಡ್ರಿ. ಯಾರಿಗೆ ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ಓಟ್ ಹಾಕ್ರಿ. ಈ ಭ್ರಷ್ಟರು, ಅಯೋಗ್ಯರು, ಜಾತಿವಾದಿಗಳು, ಕೋಮುವಾದಿಗಳು, ಕುಟುಂಬ ರಾಜಕಾರಣ ತಿರಸ್ಕಾರ ಮಾಡಿ ಈ ರವಿ ಕೃಷ್ಣಾರೆಡ್ಡಿ ಅಂಥವ್ರಿಗೆ, ನಮ್ಮಂಥವ್ರಿಗೆ, ಹೊಸಬ್ರಿಗೆ ಅವಕಾಶ ಕೊಟ್ಟು ನೋಡ್ರಿ. ಕೊಟ್ಟ ನಂತರವೇ ನಾವು ಏನು ಮಾಡ್ತೀವಿ ಅಂತ ಗೊತ್ತಾಗದೆ ಹೊರತು ಕೊಡಲಾದೆ ನಿಮ್ಗೆ ಏನೂ ಅವಕಾಶಗಳು. ನೋಡಿರಿ, ವಿಜಯ ತನ್ನ ಜೊತೆಗೆ ಎಷ್ಟು ಜನರಿಗೆ ಚುನಾವಣೆ ನಿಲ್ಲಿಸೋದು. ಅವ್ರು ಯಾರಿಗೂ ರಾಜಕೀಯ ಅನುಭವ ಇಲ್ಲ, ಯಾರು ಕೂಡ ಆಡಳಿತ ನಡೆಸಿದವರಲ್ಲ. ಆದರೂ ಕೂಡ ತಮಿಳುನಾಡು ಜನ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕರ್ನಾಟಕ ಏನು ಜನತೆಯಲ್ಲಿ ಮನವಿ ಮಾಡ್ತೀನಿ, 2028ಕ್ಕೆ ಏನು ಚುನಾವಣೆ ಬರ್ತದೆ, ತಾವು ಏನು ಪ್ರಬುದ್ಧತೆಯಿಂದ, ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥದಿಂದ ಮತ ಹಾಕಿ ಒಂದು ರಾಜಕೀಯ ಪರ್ಯಾಯವನ್ನು ಬೆಂಬಲಿಸಿ ಒಂದು ಬದಲಾವಣೆ ರಾಜ್ಯದಲ್ಲಿ ತೊಗೊಂಬರ್ರಿ. ಇಲ್ಲ ನಾವು ರೊಕ್ಕ ಹೆಂಡ ಇದಕ್ಕೆ ನಾವು ಓಟ್ ಹಾಕೋರು, ಜಾತಿ ಧರ್ಮದ ಓಟ್ ಹಾಕಿದ್ರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಅನುಭವಿಸೋರು ನೀವೇ. ಸರ್ಕಾರಿ ಕಚೇರಿಗೂ ಲಂಚ ಕೊಡೋರು ನೀವೇ. ಸರ್ಕಾರಿ ಆಸ್ಪತ್ರೆಗೂ ಒಳ್ಳೆಯ ನಿಮ್ಗೆ ಸೇವೆ ಸಿಗೋದಿಲ್ಲ, ಡಾಕ್ಟ್ರ್ ಸಿಗೋದಿಲ್ಲ. ಮತ್ತು ಸರ್ಕಾರಿ ಶಾಲೆಗಳಿಗೆ ಹೋದ್ರೆ ಉತ್ತಮ ಶಿಕ್ಷಣ ಸಿಗೋದಿಲ್ಲ. ಶಿಕ್ಷಕರು ನಿಮ್ಮ ಗಣಿತ ಮಾಸ್ತರ್ ಇದ್ದಾರೆ, ಕಂಪ್ಯೂಟರ್ ಮಾಸ್ತರ್ ಇಲ್ಲ, ಇಂಗ್ಲೀಷ್ ಮಾಸ್ತರ್ ಇಲ್ಲ, ಡ್ರಾಯಿಂಗ್ ಮಾಸ್ತರ್ ಇಲ್ಲ, ದೈಹಿಕ ಶಿಕ್ಷಕರಿಲ್ಲ. ನಿಮ್ಮ ಊರಲ್ಲಿ ಒಳ್ಳೆ ರಸ್ತೆಗಳೆಲ್ಲ ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲ ಬಂದದ್ದು ನಾನು ಲೂಟಿ ಹೊಡಿತಾರೆ. ನಿಮ್ಮ ಪಂಚಾಯತಿ ಮೆಂಬರ್ ಆದವ ಏನು ಒಂದು ಸಾರಿ ಗೆದ್ದ ಅಂದರೆ ಲಕ್ಷ ಕೋಟಿ ಮನೆ ಕಟ್ಕೊತಾನೆ. ಅವ ಎಲ್ಲಿಂದ ಲೂಟಿ ಹೊಡಿತಾನೆ? ಮತ್ತು ಶಾಸಕರ ನೀವೇನು ಇವತ್ತು ಆಯ್ಕೆ ಮಾಡಿ ಕಳಿಸಿದ್ರೆ ರೊಕ್ಕ ಹೆಂಡಕ್ಕೆಲ್ಲ ಒಬ್ಬೊಬ್ಬ ಶಾಸಕರು ಕೂಡ ಇವತ್ತು ಸಾವಿರ ಕೋಟಿ ಬೆಳೆ ಬಾಳ್ತಾರೆ. ಅಷ್ಟು ಆಸ್ತಿ ಅಂತಸ್ತು ಬಂಗಾರ ಏನೆಲ್ಲ ಮಾಡ್ಕೊಂಡಿದ್ದಾರೆ. ಲೋಕಾಯುಕ್ತ ರೇಡ್ ಹಾಕಿ ಬರೀ ಅಧಿಕಾರಿ ಮನೇಲಿ ಕೆಜಿ ಬಂಗಾರ ಕಂತೆ ನೋಟುಗಳು ಸಿಗ್ತಾವ. ಕಮೋಡಲ್ಲಿ ಬೆಡ್ ಕೆಳಗೆ ಎಲ್ಲೆಲ್ಲೋ ದುಡ್ಡು ಬಚ್ಚಿ ಇಡ್ತಾರೆ. 2-3
3 ಸೈಟು 4-5 ಮನೆಗಳು ಅಷ್ಟು ಮಾಡ್ಕೊಂಡ ಮೇಲೆ ಸುಖ ಸಂಪತ್ತು ಸಿಕ್ಕ ಮೇಲೆ ಒಂದಲ್ಲ ಒಬ್ಬ ಹೆಂಡತಿ ಇದ್ರೆ ಇನ್ನೊಂದು 4 ಕೀಪ್ ಇಟ್ಕೊಂಡು ಅವರು ಅಧಿಕಾರಿಗಳು ಓಡಾಡ್ತಾರೆ. ಅಂಥ ಉದಾಹರಣೆಗಳು ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿ ನೋಡಿದರೆ ಇದು ಬರೀ ಅಧಿಕಾರಿಗಳದ್ದು. ಇನ್ನು ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮಂತ್ರಿಗಳದ್ದು ಇನ್ನೂ ಎಷ್ಟೆಷ್ಟಿದೆ ಯಾರಿಗೆ ಗೊತ್ತು. ಹಾಗಾಗಿ ಇವರು ಮಾಡ್ತಕ್ಕಂಥ ರಾಜಕೀಯ ಗೂಂಡಾಗಿರಿ ಮತ್ತು ಚುನಾವಣಾ ಭ್ರಷ್ಟಾಚಾರ, ಇವರು ಮಾಡ್ತಾರೆ ಭ್ರಷ್ಟಾಚಾರವನ್ನು ನೀವು ವಿರೋಧಿಸಿ ನೀವು ಏನು ಮುಂದೆ ಬರಲಿಲ್ಲ, ಒಂದು ಜನ ಆಂದೋಲನಕ್ಕೆ ತಾವು ಮುಂದೆ ಬರಲಿಲ್ಲ ಅಂದರೆ ಈ ಭ್ರಷ್ಟ ದುಷ್ಟ ವ್ಯವಸ್ಥೆಯಲ್ಲಿ ತಾವು ಹೀಗೆ ಗುಲಾಮರಂತೆ ಬದುಕ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ ಈ ಪಾಪ ಯಾಕಾದರೂ ಹೋರಾಟ ಮಾಡಿ ನಮ್ಮ ಹಿರಿಯರು ಸ್ವಾತಂತ್ರ್ಯ ಕೊಡಿಸಿದ್ರು ಗೊತ್ತಿಲ್ಲ. ಅವರು ಮುಂಚೆನೂ ರಾಜರಾಜ ಈ ಜನ ಗುಲಾಮರಂತೆ ಬದುಕಿದ್ದಾರೆ ಮತ್ತು ಇವತ್ತು ಕೂಡ ಈ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದಂಥವರೇ ಇವತ್ತು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಮತ್ತು ಅಪ್ಪ, ಅಜ್ಜ, ಅಪ್ಪ, ಮಕ್ಕಳು ಅಂತ ಪದೇ ಪದೇ ಏನು ಮತ್ತು ಅವ್ರಿಗೆ ಓಟ್ ಹಾಕ್ತಿದ್ರು. ಈ ಉಪಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಶಾಮನ ಶಿವಶಂಕರ್ ಅವರ ಮೊಮ್ಮಗನಿಗೆ, ಇಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಮಗನಿಗೆ ಮತ ಹಾಕುವ ಮೂಲಕ ಮತ್ತೆ ಕುಟುಂಬ ರಾಜಕಾರಣ ನೀವು ಏನು ಮುಂದುವರಿಸಿದಿರಿ. ಇದು ಮತದಾರರು ಈ ಕುಟುಂಬ ರಾಜಕಾರಣ ಏನದ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರಿ ದೊಡ್ಡ ಗಂಡಾಂತರ. ಬಡವರು, ಜನಸಾಮಾನ್ಯರ ಮಕ್ಕಳು ಏನು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯವಾಗದಂಥ ವಾತಾವರಣ ನೀವು ಮತದಾರೇ ನಿರ್ಮಾಣ ಮಾಡಿದ್ದೀರಿ. ಇದೇ ತಮಿಳುನಾಡಲ್ಲಿ ಅದೇ ವಿಜಯನ್ ಒಬ್ಬ ಆಟೋ ಡ್ರೈವರ್ಗೆ ಟಿಕೆಟ್ ಕೊಟ್ಟು ಅವ್ರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಒಬ್ಬ ಆಟೋ ಡ್ರೈವರು, ಚಾದ ಅಂಗಡಿ ಅವ, ಇಲ್ಲಿ ನನ್ನ ಜೊತೆ ಇವತ್ತು ಇಂಟರ್ವ್ಯೂ ಮಾಡ್ತಕ್ಕಂಥ ಪ್ರವೀಣ್ ಅವರು ಒಬ್ಬರು ಮಾಧ್ಯಮ, ಅವ್ರದ್ದೇ ಆದ ಸ್ವಂತ ಮಾಧ್ಯಮ ಮಾಡಿಕೊಂಡ್ರೆ ಇಂಥವ್ರು ಕೂಡ ಚುನಾವಣೆಗೆ ಬರಬೇಕು. ಮತ್ತು ಮಾಧ್ಯಮದವ್ರ ಪಾತ್ರ ಕೂಡ ದೊಡ್ಡದಾಗಿದೆ. ಈ ಹಣ ಇದ್ದವರು, ಅಧಿಕಾರ ಇದ್ದವರು ಇವ್ರ ಮುಂದೆ ಹಿಂದೆ ಹೋಗಿ ಬರೀ ಅವ್ರದೇ ಪ್ರಚಾರ ಮಾಡಿ ತಾವು ಅವ್ರಿಗೆ ವೈಭವೀಕರಿಸ್ಕೊಂಡನ್ನು ಬಿಟ್ಟು ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಮುಖ ಮಾಧ್ಯಮಗಳು ಮಾಡಬೇಕು. ಇದೇ ನಾನು ಉಪಚುನಾವಣೆ ಸ್ಪರ್ಧೆ ಮಾಡಿದಾಗ ಮೊನ್ನೆ ಚುನಾವಣೆ ಅನುಚಿತಗೊಳ್ಬೇಕಂತ ಹೋರಾಟ ಕೂತಾಗ ಬಂದು ಸುದ್ದಿ ಮಾಡಿದ್ರೆ ಆದರೆ ನಾವು ಚುನಾವಣೆ ಪ್ರಚಾರ ಮಾಡುವಾಗ ಯಾರೂ ಬಂದು ಸುದ್ದಿ ಮಾಡಲಿಲ್ಲ. ನಿಜ ಹೇಳಬೇಕಂದ್ರೆ ಕಾಂಗ್ರೆಸ್ BJPಗೆ ಹೊರತುಪಡಿಸಿದರೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದು KRS ಪಕ್ಷದಿಂದ ಅಭ್ಯರ್ಥಿಯಾಗಿ ನಾವು ಚುನಾವಣೆ ಮಾಡಿದೆ ಹೊರತು ಕಾಂಗ್ರೆಸ್ BJPಯವರಲ್ಲ. ಹಾಗಾಗಿ ಯಾವ TV ಮಾಧ್ಯಮದವ್ರು ಬಂದು ನಮ್ಮ ಸುದ್ದಿ ಮಾಡಿದಿದ್ದರೆ ಬಹುಶಃ ಆ ಸುದ್ದಿ ಎಲ್ಲ ಮನೆಗೆ ತಲುಪಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಿ ನಮಗೆ ಅವಕಾಶ ಕೊಡೋ ಅಂತ ಸಂಭವ ಇತ್ತು. ಆದರೆ ಯಾರೂ ಕೂಡ ಆ ಕೆಲಸ ಮಾಡಲಿಲ್ಲ. ನೀವು ಮಾಧ್ಯಮಗಳು ಈ ಮಾತು ಹೇಳ್ತಾ ಇದ್ದೀನಿ ಅಂತ ತಾವು ದಯವಿಟ್ಟು ತಪ್ಪು ತಿಳಬೇಡಿ. ಒಂದು ಹಂತಕ್ಕೆ ಮಾಧ್ಯಮಗಳು ಕೂಡ ಭ್ರಷ್ಟರಾಗಿದ್ದೀರಿ. ಭ್ರಷ್ಟರಂದ್ರೇನು, ನೀವು ಹಣ ತೊಗೊಂಡ್ರಿ, ಎಂಡ ತೊಗೊಂಡ್ರಿ ನಾನು ಹೇಳ್ತಾ ಇಲ್ಲ. ಆ ಭ್ರಷ್ಟರಿಂದ ಹೋಗಿ ಅವರ ಸುದ್ದಿ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡೋ ಮೂಲಕ ಆ ಭ್ರಷ್ಟರಿಗೆ ನೀವು ಪರೋಕ್ಷವಾಗಿ ಬೆಂಬಲಿಸಿದಿರಿ. ಎಲ್ಲ ಸುದ್ದಿ ವಾಹಿನಿಗಳು, ಒಂದು ಪತ್ರಿಕಾ ಮಾಧ್ಯಮಗಳೇ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ, ತಪ್ಪಾಗಿ ತಿಳಿಬೇಡಿ. ದಯವಿಟ್ಟು ಈಗಲಾದರೂ ಬದಲಾಗ್ರಿ. ಯಾಕೆಂದರೆ ನಾವು ನೋಡಿ ಈ ಕೋಟ್ಯಾಂತರ ಜನ ಇದ್ದಾರೆ, ನಾವು ಎಲ್ಲರೂ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಮೂಲಕನೇ ನಾವು ತಲುಪಬೇಕು. ಹಾಗೆ ನೀವೇ ಭ್ರಷ್ಟರಿಂದ ಬೆನ್ನತ್ತಿ ನಮ್ಮಂಥವ್ರನ್ನ ಪ್ರಾಮಾಣಿಕವಾಗಿ ಏನು ಜನರ ಸೇವೆಗೆ ಇಳಿಬೇಕಂತವ್ರು ನೀವು ತೋರಿಸಿಲ್ಲ ಅಂತಂದರೆ ಜನರಿಗೆ ಹೆಂಗ್ರಿ ಗೊತ್ತಾಗ್ತದೆ. ನಾಗರಾಜ್ ಒಬ್ಬನೇ ಅಲ್ಲ, ನನ್ನಂಥ ಅದೆಷ್ಟೋ ಸಾವಿರಾರು ಜನ ಈ ರೀತಿ ಮುಂದೆ ಬಂದು ಕೆಲಸ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸೋಲಾಗಲಿಕ್ಕೆ ಕಾರಣ ನೀವು ಮಾಧ್ಯಮದವರು ಕೂಡ. ಹಾಗಾಗಿ ನೀವು ಇವತ್ತಾದರೂ ಬದಲಾಗಿ ನಮ್ಮಂಥವ್ರನ್ನೂ ಕೂಡ ತೋರಿಸಿ ಜನರ ಬಳಿಗೆ ನಮ್ಮ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡಿರಿ. ಇಷ್ಟು ಹೇಳ್ತಾ ನಾನು ನನ್ನ ಎರಡು ಮುಗಿಸ ನಮಸ್ಕಾರ. ಎಷ್ಟು ದಿನಗಳ ಕಾಲ ಅಥವಾ ಯಾವ ಥರ ಇರಲಿದೆ ಅಂತ ನೋಡಿ, ಈಗ ಇವತ್ತು ತಾನೇ ಪ್ರಾರಂಭ ಮಾಡಿದ್ದೇನೆ. ಪ್ರಾರಂಭ ಮಾಡಿ ಈ ಹೋರಾಟ ಮುಂದುವರಿತದೆ, ರಾಜೀನಾಮೆ ಕೊಡು ಅಂಥೇಳಿ. ಇಷ್ಟಕ್ಕೆ ಹೇಗೆ ನಾನು ಮತ ಕೇಳೋಕೆ ಹೋದ ಜನರಿಗೆ ಅದೇ ರೀತಿ ನಾನು ಈ ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಅಂತ ಇಡೀ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ನಗರ ಮತ್ತು 85 ಜಿಲ್ಲೆಗಳಿಗೂ ಗ್ರಾಮಗಳಿದ್ದಾವೆ, ಎಲ್ಲ ಗ್ರಾಮಗಳಿಗೂ ನಾನು ಹೋಗಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಅಂತ ಜನರ ಬಳಿಗೆ ಹೋಗ್ತಾನೆ. ಮತ್ತು ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿದ್ರು ಎಲ್ಲರೂ ಕೂಡ ಕರೆ ಕೊಟ್ಟು ಬಾಗಲಕೋಟೆಗೆ ಕರೆಸ್ಕೊತೇವೆ. ಮತ್ತು ಇದು ಇಲ್ಲಿಗೆ ಸೀಮಿತ ಆಗಲ್ಲ. ಯಾಕಂದರೆ ಇದು ಬಾಗಲಕೋಟೆ ಒಂದೇ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ನವರು BJPಯವರು ಇದನ್ನೇ ಮಾಡೋದು. ಇದೇನು ನನಗೆ ಹೊಸದಲ್ಲ. ಇದೇ ಹಿಂದೆನೂ ಕೂಡ ಉಪಚುನಾವಣೆ ಆಯಿತು. ಎಲ್ಲಿ ಚನ್ನಪಟ್ಟಣ, ಸಂಡೂರು ಮತ್ತು ಸಿಗ್ಗಾವಿ, ಅಲ್ಲೂ ಕೂಡ KRS ಪಕ್ಷದ ಅಧ್ಯಕ್ಷರೇ ರವಿಕೃಷ್ಣ ರೆಡ್ಡಿಯವರು ಸ್ಪರ್ಧೆ ಮಾಡಿದ. ಅಲ್ಲೂ ಕೂಡ BJPಯವರು ರಾತ್ರೋರಾತ್ರಿ ಹಣ ಹಂಚಕ್ಕೆ ಬಂದಿದ್ದರು. ಆ ಗಾಡಿನ ಇವರು ನೇರವಾಗಿ ಹಿಡಿದಾಗ ಇವ್ರ ಮೇಲೆ ಕಲ್ಲು ತೂರಾಟ ಮಾಡಿ ರಕ್ತಪಾತಗಳಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅಲ್ಲೂ ಕೂಡ ಆಗಿದೆ. ನಾನು ಸ್ವತಃ ನಮ್ಮದು ಒಂದು ಅಭ್ಯರ್ಥಿ ಪಕ್ಷೇತರಾಗಿ ಅಲ್ಲಿ
ಚನ್ನಪಟ್ಟಣದಲ್ಲಿ ನಾವು ಪ್ರಚಾರ ಮಾಡಿದಾಗ JDSನ ಏನು ಕುಮಾರಸ್ವಾಮಿ ಅವರು ತಮ್ಮ ಮಗನ ಗೆಲ್ಲಿಸಲಿಕ್ಕೆ ನಿಖಿಲ್ ಕುಮಾರ್ ಗೆಲ್ಲಿಸಲಿಕ್ಕೆ ಏನು ಹಣದ ಹೊಳೆಯನ್ನು ಹರಿಸಿದ್ರು, ಬೀದಿಲಿ ಹಣ ಹಂಚಿ ಏನೋ ಅವರು ಕೂಡ ಅದೇ ರೀತಿ ಚುನಾವಣಾ ಇದನ್ನೆಲ್ಲ ನಾವು ಕಂಡಿದ್ದೀವಿ. ಹಾಗಾಗಿ ಇದು ಬಾಲ್ಕೋಟಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಇಲ್ಲಿಂದ ನೀವು ಹೆಂಗೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಏನು ಜನಾರ್ದನ್ ರೆಡ್ಡಿ ತೊಡೆ ತಟ್ಟಿದ್ರು ಸಿದ್ದರಾಮಯ್ಯನವರು, ನಾವು ನಿಮ್ಮ ವಿರುದ್ಧ ತೊಡೆ ತಟ್ಟಿ ಇಡೀ ರಾಜ್ಯಾದ್ಯಂತ ಏನು ನಿಮ್ಮ ವಿರುದ್ಧ ಏನು ಪ್ರಚಾರಗೈದು 2028ಕ್ಕೆ ನಿಮ್ಮ ಈ ಚುನಾವಣಾ ಭ್ರಷ್ಟಾಚಾರ ಆಡಳಿತ ಭ್ರಷ್ಟಾಚಾರ ವಿರುದ್ಧ ನಾವು ತೊಡೆ ತಟ್ಟಿ 2028ಕ್ಕೆ ನಿಮ್ಮನ್ನು ಹೇಗೆ ಲೋಕಾಯುಕ್ತನ ನೀವು ಸಮಾಧಿ ಮಾಡಿದ್ರು ಹಾಗೆ ನಿಮ್ಮ ಕಾಂಗ್ರೆಸ್ಸನ್ನು 2028ಕ್ಕೆ ನಾವು ಸಮಾಧಿ ಮಾಡ್ತೀವಿ ಅಂತ ನಿಮಗೆ ಚಾಲೆಂಜ್ ಮಾಡಿ ನಮ್ಮ ಈ ಹೋರಾಟ ಮುಂದುವರಿಸ್ತೇವೆ. ನಮಸ್ಕಾರ.